ಆಭ್ಯಂತರ ಪ್ರಯತ್ನಗಳಲ್ಲಿ ಬರುವ ಅಕ್ಷರಗಳು ಯಾವ್ಯಾವು? ಆಮೇಲೆ ಬಾಹ್ಯ ಪ್ರಯತ್ನಗಳಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು ಯಾವ್ಯಾವುದು ಅನ್ನೋದನ್ನ ಈಗ ತಿಳ್ಕೊಳ್ಳೋಣ. ಸ್ಪೃಷ್ಟ, ಈಶಸ್ಪೃಷ್ಟ, ಈಷದ್ವಿವೃತ, ವಿವೃತ, ಸಂವೃತ ಆಭ್ಯಂತರ ಪ್ರಯತ್ನಗಳು. ಸ್ಪೃಷ್ಟಂ ಪ್ರಯತ್ನಂ ಸ್ಪರ್ಶಾನಾಂ, ಸ್ಪರ್ಶ ಅಕ್ಷರಗಳು ಸ್ಪೃಷ್ಟ ಪ್ರಯತ್ನದಿಂದ ಉಚ್ಚರಿಸಲ್ಪಡುತ್ತವೆ. ಮೊದಲನೇದು ಆಭ್ಯಂತರ ಪ್ರಯತ್ನ ಸ್ಪೃಷ್ಟ. ಸ್ಪರ್ಶ ಅಕ್ಷರಗಳು ಅಂದ್ರೆ ಯಾವ್ಯಾವುದು? ಆಲ್ರೆಡಿ ಅದನ್ನ ಕಲ್ತಿದ್ದೀವಿ. ಕಾದಯೋ ಮಾವಸಾನಾಹ ಸ್ಪರ್ಶಾಹ, ಕ ಇಂದ ಮಾವರೆಗೆ ಇರುವ ಅಕ್ಷರಗಳನ್ನ ಸ್ಪರ್ಶ ವ್ಯಂಜನಗಳು ಅಂತ ಕರಿತೀವಿ. ಈ ಸ್ಪರ್ಶ ವ್ಯಂಜನಗಳನ್ನ 25 ಕ ಖ ಗ ಘ ङ ಚ ಛ ಜ ಝ ಞ ಟ ಠ ಡ ಢ ಣ ತ ಥ ದ ಧ ನ ಪ ಫ ಬ ಭ ಮ. ಈ 25 ಅಕ್ಷರಗಳನ್ನ ಉಚ್ಚರಿಸೋದಕ್ಕೆ ಬೇಕಾಗಿರೋ ಪ್ರಯತ್ನ ಸ್ಪೃಷ್ಟ ಪ್ರಯತ್ನ. ಈಶಸ್ಪೃಷ್ಟಂ ಅಂತಸ್ಥಾನ, ಅಂತಸ್ಥ ಲೆಟರ್ಗಳಿಗೆ ಈಶಸ್ಪೃಷ್ಟ. ಯ ವ ರ ಲ ಎಣೋಂತಸ್ಥಾಹ ಅಂತ ನಾವು ಓದಿದ್ದು ವಾಕ್ಯ. ಯ ವ ರ ಲ ಅಕ್ಷರಗಳಿಗೆ ಅಂತಸ್ಥ ವ್ಯಂಜನಗಳು ಅಂತ ಕರೀತಾರೆ. ಆಲ್ರೆಡಿ ಅದನ್ನ ಡಿಸ್ಕಸ್ ಮಾಡಿದ್ದೀವಿ. ಈ ಯಾವ ರ ಲ ಅಕ್ಷರಗಳನ್ನ ಉಚ್ಚರಿಸುವ ಸ್ಥಾನ ಅಥವಾ ಪ್ರಯತ್ನ, ಉಚ್ಚರಿಸುವ ಪ್ರಯತ್ನ ಈಶಸ್ಪೃಷ್ಟ. ಈಷದ್ವಿವೃತಂ ಊಷ್ಮಾಣಂ, ಊಷ್ಮ ಅಕ್ಷರಗಳು ಊಷ್ಮ ವ್ಯಂಜನಾನಿ ಆರ್ ಶ ಶ ಸ ಹ ಶಲೂಷ್ಮಾಣ ಅಂತ ವಾಕ್ಯ ಓದಿದ್ದೀವಿ. ಶ ಶ ಸ ಹಗಳಿಗೆ ಈಷದ್ವಿವೃತಂ, ಈಷದ್ವಿವೃತ ಅಂದ್ರೆ ಸ್ಪೃಷ್ಟ ಈಶಸ್ಪೃಷ್ಟ. ಕ ಖ ಗ ಘ ಅನ್ನುವಲ್ಲಿ ನಾವು ಒಂದು ಪರ್ಟಿಕ್ಯುಲರ್ ಆರ್ಗನ್ ಅನ್ನ ಸ್ಪರ್ಶ ಮಾಡಿ ಟಚ್ ಮಾಡಿ ಅವುಗಳನ್ನ ಪ್ರೊನೌನ್ಸ್ ಮಾಡಬೇಕು. ಯಾವುದು ಅಂತ ನಾವು ಟಚ್ ಮಾಡೋದು ಅದನ್ನೆಲ್ಲ ನೋಡಿದೀವಿ, ಅಬ್ಸರ್ವ್ ಮಾಡಿದೀವಿ. ತಾಲು, ಕಂಠ, ಮೂರ್ಧ ಇತ್ಯಾದಿಯ ಸ್ಥಳಗಳನ್ನ ಸ್ಪರ್ಶಿಸುತ್ತೇವೆ. ಅಂದ್ರೆ ಒಳಗಡೆಯಿಂದ ಇದು ಆಭ್ಯಂತರವಾಗಿ ನಡೆಯುವ ಸ್ಪರ್ಶ, ಬಾಹ್ಯ ಎಕ್ಸ್ಟರ್ನಲ್ ಟಚ್ ಅಲ್ಲ. ಕ ಖ ಗ ಘ ङ ಎಲ್ಲ ಹೇಳಬೇಕಾದ್ರೆ ಕೆಲವು ಅಂಗಗಳನ್ನ ಸ್ಪರ್ಶಿಸಬೇಕಾಗುತ್ತೆ, ಟಚ್ ಮಾಡಬೇಕಾಗುತ್ತೆ. ಈಶತ್ ಅಂದ್ರೆ ಸ್ವಲ್ಪ, ಯ ವ ರ ಲ ಅಂದ್ರೆ ಆ ಎಫರ್ಟ್ ಕ ಖ ಗ ಘ ङ ಗಿಂತ ಸ್ವಲ್ಪ ಕಮ್ಮಿ ಎಫರ್ಟ್ ಇದು. ಇದು ಎಕ್ಸ್ಪ್ಲೈನ್ ಮಾಡೋದು ಕಷ್ಟ, ನೀವು ಪ್ರೊನೌನ್ಸ್ ಮಾಡಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಕ ಖ ಗ ಘ ङ ಚ ಛ ಜ ಝ ಞ ಅಂತ ಎಲ್ಲ ಹೇಳ್ಬೇಕಾದ್ರೆ ಹೊಟ್ಟೆಯ ಒಳಗಿಂದ ಒಂದು ಎಫರ್ಟ್ ಪ್ರಯತ್ನ ಸ್ವಲ್ಪ ಜಾಸ್ತಿನೇ ಹಾರ್ಡ್ ಆಗೇ ಇರುತ್ತೆ, ಅದು ಸ್ಪೃಷ್ಟವಾಗಿರುತ್ತೆ. ಯ ವ ರ ಲ ಹೇಳ್ಬೇಕಾದ್ರೆ ಅಷ್ಟೇ ಎಫರ್ಟ್ ಬೇಡ, ಈಶ ಸ್ಪೃಷ್ಟ ಸ್ವಲ್ಪ. ಶ ಶ ಸ ಹ ಅನ್ನುವಾಗ ಸ್ವಲ್ಪ ವಿವೃತ, ಓಪನ್ ಅಪ್ ಆಗಿ. ವಿವೃತ ಅಂದ್ರೆ ಓಪನ್ ಅಂತ ಡಿಸ್ಕಸ್ ಮಾಡಿದೀವಿ. ಸ್ವಲ್ಪ ಓಪನ್ ಆಗಿ ಅದನ್ನ ಹೇಳ್ತೀವಿ. ಉಷ್ಮ ಲೆಟರ್ಗಳಿಗೆ ಅದು ಈಷದ್ ವಿವೃತಂ ಉಷ್ಮಾಣ. ವಿವೃತಂ ಸ್ವರಾಣ, ಎಲ್ಲಾ ಸ್ವರಗಳು ಅ ಇಂದ ಔ, ಅಚ್ ಅಂತ ಕರಿತೀವಿ. ಅಚಹ ಸ್ವರಾಹ. ಅ ಇಂದ ಔ, ಅ ಇ ಉ ಋ ಲೃ ಎ ಐ ಓ ಔ. ಇಲ್ಲಿ ಆ ಅಂದ ಕೂಡಲೇ 18 ಭೇದಗಳು ಅದೆಲ್ಲ ಆಲ್ರೆಡಿ ಕಲ್ತಿದ್ದೀವಿ. ಅದೆಲ್ಲ ಸೇರಿ ಅ ಇ ಉ ಋ ಲೃ ಎ ಓ ಐ ಔ ಆರ್ ಸ್ವರಾಸ್, ವೋವೆಲ್ಸ್. ಅವುಗಳನ್ನ ಬಾಯಿ ಸ್ವಲ್ಪ ಅಗಲವಾಗಿ ಓಪನ್ ಮಾಡಿ ಅಥವಾ ಓಪನ್ ಅಪ್ ಆಗಿ, ಬಾಯಿ ಅಂತಲ್ಲ, ನಾಭಿಯಿಂದನು ಒಳಗಿಂದನು ಓಪನ್ ಅಪ್ ಆಗಿ ನಾವು ವಿವೃತ ಅಂದ್ರೆ ಓಪನ್, ಸ್ವಲ್ಪ ಅಗಲವಾಗಿ ಬಾಯಿ ಇತ್ಯಾದಿ ಅಂಗಗಳನ್ನ ತೆರೆದು ಆ ಇಂದ ಅವುವರೆಗಿನ ಅಕ್ಷರಗಳನ್ನು ಉಚ್ಚರಿಸ್ತೀವಿ. ಹಾಗಾಗಿ ಅದು ವಿವೃತಂ ಸ್ವರಾಣ, ಸ್ವರಗಳಿಗೆ ವಿವೃತ ಪ್ರಯತ್ನ. ಹ್ರಸ್ವಸ್ಯಾವರ್ಣಸ್ಯ ಪ್ರಯೋಗೆ ಸಂವೃತಂ. ಈಗ ಆ ಇಂದ ಔ ಸ್ವರಗಳು ಹೌದು, ಅದ್ರ ಜೊತೆಗೆ ಆ ಅನ್ನೋದಕ್ಕೆ ಪ್ರತ್ಯೇಕವಾಗಿ ಹ್ರಸ್ವ ಅಕ್ಷರಕ್ಕೆ ಅ ಅಂತ ಮಾತ್ರ ಹೇಳಿದಾಗ, ಸಪರೇಟ್ ಆಗಿ ಹೇಳಿದಾಗ
ಅದಕ್ಕೆ ಸಂವೃತ ಅನ್ನೋ ಪ್ರಯತ್ನ ಬರುತ್ತೆ. ಆ ಅಂತ ಸಪರೇಟ್ ಆಗಿ ಹೇಳಿದಾಗ ಪ್ರಕ್ರಿಯಾ ದಶಾಯಾಂತು ವಿವೃತಮೇವ. ಅದೇ ಅ ಅನ್ನೋ ಅಕ್ಷರನ ಪದಗಳಲ್ಲಿ ಅಥವಾ ಬೇರೆ ಕಡೆ ಯೂಸ್ ಮಾಡಿದಾಗ ಇಟ್ಸ್ ಪ್ರಯತ್ನ ಇಸ್ ವಿವೃತ ಒಂದು. ಅದೇ ಆ ಟು ಔ ವಿವೃತಂ ಸ್ವರಾಣ ಅಂತ ಆಲ್ರೆಡಿ ಬಂದಿದೆ. ಸೊ ಅಕಾರ್ಡಿಂಗ್ಲಿ ಆ ಲೆಟರ್ಸ್ ಎಫರ್ಟ್ ಈಸ್ ಆರ್ ಪ್ರಯತ್ನ ಇಸ್ ವಿವೃತ ಒಂದು. ಅದೇ ಸಪರೇಟ್ ಆಗಿ ಹ್ರಸ್ವ ಅಕಾರ ಮಾತ್ರ ಅ 18ರಲ್ಲಿ ಹ್ರಸ್ವ ಮಾತ್ರ ತಗೊಂಡ್ರೆ ಸಪರೇಟ್ ಆಗಿ ಅದನ್ನ ಎಲ್ಲಾದ್ರೂ ಉಪಯೋಗಿಸುವಾಗ ಅದರ ಪ್ರಯತ್ನ ಸಂವೃತ, ಸ್ವಲ್ಪ ಕವರ್ ಅಪ್ ಆಗಿ ಅ ಅಂತಾನೆ ಹೇಳ್ಬೇಕು. ಅ ಅಂತಾನೆ ಹೇಳ್ತೀವಿ, ಹೇಳ್ಬೇಕು ಅಂತ ಏನಿಲ್ಲ. ಕಾನ್ಶಿಯಸ್ ಆಗಿ ಅಬ್ಸರ್ವ್ ಮಾಡಿದ್ರೆ ಈ ಎಲ್ಲಾ ಪ್ರಯತ್ನಗಳನ್ನ ನಮ್ಮ ಶರೀರದ ವಿವಿಧ ಅಂಗಗಳ ಮೂಲಕ ವಿ ಎಕ್ಸ್ಪೀರಿಯನ್ಸ್, ವಿ ಯೂಸ್ ಅಂಡ್ ವಿ ಎಕ್ಸ್ಪೀರಿಯನ್ಸ್. ಸೊ ದೀಸ್ ಆರ್ ಆಭ್ಯಂತರ ಇಂಟರ್ನಲ್ ಪ್ರಯತ್ನ. ಈ ಎಲ್ಲಾ ಅಕ್ಷರಗಳನ್ನ ಕವರ್ ಮಾಡಿ. ಇನ್ನು ಬಾಹ್ಯ ಪ್ರಯತ್ನ, ಎಕ್ಸ್ಟರ್ನಲ್ ಪ್ರಯತ್ನಗಳು ಯಾವ್ಯಾವುದು ಅಂದ್ರೆ ಆಲ್ರೆಡಿ ನಾವು ವಿವಾರ, ಶ್ವಾಸ, ಅಘೋಷ, ಸಂವಾರ, ನಾದ, ಘೋಷ ಅಂತ ಅವುಗಳ ಹೆಸರನ್ನ ಕಲ್ತಿದ್ದೀವಿ. ಯಾವ್ಯಾವ ಅಕ್ಷರಗಳು ಯಾವ್ಯಾವ್ದಕ್ ಬರುತ್ತೆ? ಹರೋ ವಿವಾರಾಹ ಶ್ವಾಸ ಅಘೋಷಾಶ್ಚ. ವಿವಾರ, ಶ್ವಾಸ, ಅಘೋಷ ಈ ಮೂರು ಸೇರಿ ಬಾಹ್ಯ ಪ್ರಯತ್ನ. ಸ್ವಲ್ಪ ಓಪನ್ ಅಪ್ ಆಗಿ ಜಾಸ್ತಿ ಬ್ರೆತ್ ಅನ್ನ ಉಪಯೋಗಿಸಿ ಸ್ವಲ್ಪ ಸಾಫ್ಟ್ ಸೌಂಡ್ ಇಂದ ಹೇಳುವಂತಹ ಅಕ್ಷರಗಳು ಇವು ಖರ್ ಅಕ್ಷರಗಳು. ಇಲ್ಲಿ ಖರ್ ಅಂದ ಕೂಡಲೇ ಮತ್ತೆ ಮಾಹೇಶ್ವರ ಸೂತ್ರಕ್ಕೆ ಹೋಗ್ಬೇಕು. ಖ ಛ ಖ ಫ ಛ ಠ ಥ ಚ ಟ ತ ಕ ಪ ಶ ಷ ಸ. ಈ ಅಕ್ಷರಗಳು ಹರ್ ಅನ್ನೋ ಪ್ರತ್ಯಾಹಾರ. ಆದಿರಂತ್ಯೇನ ಸಹೇತ ಅಂತ ಒಂದು ಸೂತ್ರ ಹೇಳಿದ್ರು, ಅಲ್ಲಿ ಪ್ರತ್ಯಾಹಾರ ಅಬ್ರಿವೇಶನ್ ತರ ಮಾಡೋದು ಹೇಗೆ ಅಂತ ಕಲ್ತ್ಕೊಂಡಿದ್ವಿ. ಅಕಾರ್ಡಿಂಗ್ ಟು ದಟ್ ವೆನ್ ವಿ ಸೇ ಖರ್, ಆಲ್ ದೀಸ್ ಲೆಟರ್ಸ್ ಆರ್ ಕವರ್ಡ್. ಈ ಅಕ್ಷರಗಳಿಗೆ ಖ ಫ ಛ ಠ ಥ ಚ ಟ ತ ಕ ಪ ಶ ಷ ಸ ಅಕ್ಷರಗಳಿಗೆ ವಿವಾರ, ಶ್ವಾಸ, ಅಘೋಷ ಇದು ಪ್ರಯತ್ನ. ಹಶಃ, ಸಂವಾರಾಹ, ನಾದ, ಘೋಷಾಶ್ಚ. ಹಶ್ ಲೆಟರ್ಗಳಿಗೆ ಒನ್ಸ್ ಅಗೇನ್ ಹಶ್ ಅಂದ್ರೆ ನಾವು ಅಲ್ಲಿಗೆ ಹೋಗ್ಬೇಕು ಮಾಹೇಶ್ವರ ಸೂತ್ರ. ಸಂವಾರ, ನಾದ, ಘೋಷ ಇದು ಎಕ್ಸ್ಟರ್ನಲ್ ಎಫರ್ಟ್ ಅಥವಾ ಬಾಹ್ಯ ಪ್ರಯತ್ನ. ಹಶ್ ಅಕ್ಷರಗಳಿಗೆ ನಾವು ಉಪಯೋಗಿಸ್ತೀವಿ. ಹಶ್ ಅಕ್ಷರಗಳಂದ್ರೆ ಯಾವ್ಯಾವುದು? ಹಯವರ, ಲ, ಞಮঙಣ, ಝಭ, ಢಢಧ, ಜಬಗಡದ ಈ ವ್ಯಂಜನಗಳಿಗೆ ಸಂವಾರ, ನಾದ, ಘೋಷ ಇಸ್ ದ ಪ್ರಯತ್ನ. ವರ್ಗಾಣಾಂ ಪ್ರಥಮ ತೃತೀಯ ಪಂಚಮಾಹ ಯಣಶ್ಚ ಅಲ್ಪ ಪ್ರಾಣಾಹ. ಅಲ್ಪ ಪ್ರಾಣ ಅಕ್ಷರಗಳು ಅಂದ್ರೆ ಲೆಸ್ ಬ್ರೆತ್ ಉಪಯೋಗಿಸಿ ಹೇಳುವ ಅಕ್ಷರಗಳನ್ನ ಕ ಗ ङ ಚ ಜ ಞ ಟ ಡ ಣ ತ ದ ನ ಪ ಬ ಮ ಯ ರ ಲ ವ. ಈಗ ವರ್ಣಮಾಲೆ ಹೇಳ್ಕೊಡ್ಬೇಕಾದ್ರೆ ಮೊದಲನೇದು ಮತ್ತೆ ಮೂರನೇದು ಮಾತ್ರ ಹೇಳಿರ್ತಾರೆ. ಕ ಗ ಚ ಜ ಟ ಡ ತ ದ ಇವೆಲ್ಲ ಅಲ್ಪ ಪ್ರಾಣ, ಎರಡನೇದು ನಾಲ್ಕನೇದು ಮಹಾಪ್ರಾಣ ಅಷ್ಟೇ ಅಲ್ಲ. ಅದೇ ಎಲ್ಲ ಅದನ್ನು ಬಿಟ್ಟಿರೋದು. ಇವರೇನು ವೈಜ್ಞಾನಿಕವಾಗಿ ಸ್ಟಡಿ ಮಾಡಿ ಪಾಣಿನಿ ಅವರು ಬರೆದಿಟ್ಟಿದ್ರು ಅದನ್ನ ನಾವು ಸರಳೀಕರಿಸ್ತೀವಿ. ವಿ ವಿಲ್ ಮೇಕ್ ಇಟ್ ಸಿಂಪಲ್, ವಿ ವಿಲ್ ಮೇಕ್ ಇಟ್ ಸಿಂಪಲ್ ಅಂತ ದೇ ಹ್ಯಾವ್ ಲೆಫ್ಟ್ ಆಲ್ ದಿಸ್. ಆಕ್ಚುಲಿ ವಿ ಶುಡ್ ಹ್ಯಾವ್ ದ ನಾಲೆಜ್. ङ ಮತ್ತೆ ಯರ ಲವ, ङ ಞ ಣ ನ ಮ ಅಂಡ್ ಯರ ಲವ ಈ ನಾಲ್ಕು ಅಕ್ಷರಗಳನ್ನು ಅಲ್ಪ ಪ್ರಾಣ ಅಂತಾನೆ ಕರೀತೀವಿ. ಸೊ ಇವುಗಳಿಗೆ ಅಲ್ಪ ಪ್ರಾಣಗಳು. ಇನ್ನು ಮಹಾಪ್ರಾಣ ಅಕ್ಷರಗಳು ಅಂದ್ರೆ ವರ್ಗಾಣಂ ದ್ವಿತೀಯ ಚತುರ್ಥೌ ಶಲಶ್ಚ. ಎಣ್ ಅಂದ್ರೆ ಯವರಲ ಮಹೇಶ್ವರ ಸೂತ್ರ, ಶಲ್ ಅಂದ್ರೆ ಶೇಷಸಹ. ಸೊ ಇವುಗಳಿಗೆ ಮಹಾಪ್ರಾಣ ಅಂತ ಕರೀತಾರೆ. ಖಗ, ಛ ಝ, ಠ ಢ ಥ ಧ ಹ ಭ ಶ ಷ ಸಹ. ಶ ಸಹನು ಮಹಾಪ್ರಾಣಕ್ಕೆ ಬರುತ್ತೆ. ಬರೀ ಎರಡನೇದು ಮತ್ತೆ ನಾಲ್ಕನೇದು ಅಕ್ಷರ ಮಾತ್ರ ಅಲ್ಲ. ಇದೆಲ್ಲ ನಾವು ಕರೆಕ್ಷನ್ ಮಾಡ್ಕೊಳ್ಬೇಕು. ಆಲ್ರೆಡಿ ಚಿಕ್ಕವರಿಂದ ಕಲ್ತ್ಕೊಂಡು ಬಂದಿರೋದು ಒಂದಷ್ಟು ಇದೆಯಲ್ಲ, ಅದರಲ್ಲಿ ಸ್ವಲ್ಪ ಕರೆಕ್ಷನ್ಸ್ ಇವೆಲ್ಲ. ಅದಷ್ಟು ಅವ್ರು ಬಿಟ್ಟಿರೋದು ಅದನ್ನ. ಅವ್ರು ಹೇಳೋದು ತಪ್ಪು, ನಾವ್ ಹೇಳೋದು ಸರಿ ಅಂತಲ್ಲ. ಇಷ್ಟಿದ್ದನ್ನ ಅವರು ನಾವು ಸಿಂಪಲ್ ಮಾಡ್ತೀವಿ ಅಂತ ಹೇಳ್ಕೊಡಕ್ ಈಸಿ ಆಗುತ್ತೆ ಅಂತ ಬರೀ ಎರಡನೇದು ನಾಲ್ಕನೇದು ಮಹಾಪ್ರಾಣ, ಒಂದನೇದು ಮೂರನೇದು ಅಲ್ಪ ಪ್ರಾಣ, ಕೊನೆಯದು ಅನುನಾಸಿಕ,
ಈ ತರ ಎಲ್ಲ ಹೊಸ ಹೊಸ ಪದಗಳನ್ನೆಲ್ಲ ಕೊಟ್ಟು, ಆಕ್ಚುಲಿ ಅನುನಾಸಿಕ ಅಂತ ಪದ ಇದೆ, ಆದ್ರೆ ಅನುನಾಸಿಕ ಬೇರೆ ಬೇರೆ ಕಾಂಟೆಕ್ಸ್ಟ್ ಅಲ್ಲಿ ಯೂಸ್ ಆಗುತ್ತೆ. ನೇಸಲ್ ಸೌಂಡ್ ಎಲ್ಲೆಲ್ಲಿ ಬರುತ್ತೋ ಅದೆಲ್ಲ ಅನುನಾಸಿಕ. ಬರೀ 5 ಅಕ್ಷರ ಮಾತ್ರ ಅನುನಾಸಿಕ ಅಲ್ಲ. ನಾವು ನೋಡಿದ್ವಿ ಸ್ವರಗಳಲ್ಲೂ ಕೂಡ ಅನುನಾಸಿಕ ಸ್ವರ ಇದೆ. ಆ ಈ ಅಂತೆಲ್ಲ ಹೇಳಿದ್ರೆ ಅದು ಅನುನಾಸಿಕ. ङ ಞ ಣ ನ ಮ ಅನುನಾಸಿಕ. ಮುಂದೆ ಓದ್ತೀವಿ ಯಾವ ಲ, ಅದರಲ್ಲೂ ಅನುನಾಸಿಕ ಇದೆ. ಸೊ ಈ ಅನುನಾಸಿಕ ಅಂದ್ರೆ ಬರೀ 5 ಅಕ್ಷರ ಅಲ್ಲ. ಸೊ ಹಾಗಾಗಿ ನಾವು ಏನ್ ಕಲ್ತಿದೀವಿ ಈವರೆಗೆ, ಇದು ದಿಸ್ ಇಸ್ ಅಪ್ಲಿಕೇಬಲ್ ಫಾರ್ ಆಲ್ ಲ್ಯಾಂಗ್ವೇಜಸ್, ಆಲ್ ಇಂಡಿಯನ್ ಲ್ಯಾಂಗ್ವೇಜಸ್. ಇಟ್ಸ್ ನಾಟ್ ಓನ್ಲಿ ಫಾರ್ ಸಂಸ್ಕೃತ. ಕನ್ನಡದಲ್ಲೂ ಹೀಗೆ, ಹಿಂದಿಲೂ ಹೀಗೆ, ಎಲ್ಲ ಬಿಟ್ಟು ಬಿಟ್ಟಿದ್ದಾರೆ ಹೇಳ್ಕೊಡ್ಬೇಕು. ಸೊ ನಾವು ಅದನ್ನ ಅರ್ಥ ಮಾಡ್ಕೊಬೇಕು. ಮಹಾಪ್ರಾಣ ಅಂದ್ರೆ ಈ ಎಲ್ಲಾ ಅಕ್ಷರಗಳು ಶ ಶ ಸಹ ಕೂಡ ಬರುತ್ತೆ. ಸೊ ಇದಿಷ್ಟು ಉಚ್ಚಾರಣೆಯ ಸ್ಥಾನ ಮತ್ತೆ ಉಚ್ಚಾರಣೆಯ ಪ್ರಯತ್ನಗಳು ನಾವು ಇಷ್ಟೊತ್ತು ಕಲ್ತೀವಿ. ಈಗ ಅದರ ಬೇಸಿಸ್ ಮೇಲೆ ಈಗ ನಾವು ವ್ಯಂಜನಗಳ ವಿಧಗಳು ಅಂದ್ರೆ ಇವೆಲ್ಲ ಹೇಳ್ಬೇಕು. ಶ್ವಾಸ, ಆಮೇಲೆ ಸ್ಪರ್ಶ, ಈಶ ಸ್ಪೃಷ್ಟ, ಸ್ಪರ್ಶ ಅಕ್ಷರಗಳು, ಅಂತಸ್ಥ ಅಕ್ಷರಗಳು, ಈ ತರ ಎಲ್ಲ ವ್ಯಂಜನದ ವಿಧಗಳಿವೆ. ಜೊತೆಗೆ ಪ್ರಯತ್ನಗಳು ಇವೆ. ಸೊ ಇವೆಲ್ಲ ಅರ್ಥ ಮಾಡ್ಕೊಂಡು ತಿಳ್ಕೊಂಡು ನೆನ್ಪಿಟ್ಕೊಂಡು ಈಗ ನಾವು ಸವರ್ಣ ಅಂದ್ರೆ ಏನು ಅಂತ ಕಲಿಬೇಕು. ಡೈರೆಕ್ಟ್ ಆಗಿ ಸವರ್ಣ ದೀರ್ಘ ಸಂಧಿ ಅಂತ ಕಲಿಯೋದಕ್ಕೆ ಮುಂಚೆ ವರ್ಣ ಅಂದ್ರೆ ಏನು ಅಂತ ಕಲ್ತ್ವಿ, ಲೆಟರ್ಸ್ ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ, ಅವುಗಳಲ್ಲಿ ಇರೋ ಕ್ಲಾಸಿಫಿಕೇಶನ್ಸ್ ಎಲ್ಲ ಕಲ್ತ್ಕೊಂಡ್ವಿ ಸೋಫಾರ್. ಅಲ್ಪ ಪ್ರಾಣ, ಮಹಾಪ್ರಾಣ ಈಗೆಲ್ಲ ಬಂತಲ್ಲ, ಅದೆಲ್ಲ ಕಲ್ತ್ಕೊಂಡ್ವಿ. ಅವುಗಳ ಪ್ಲೇಸ್ ಆಫ್ ಆರಿಜಿನ್, ಉಚ್ಚಾರಣ ಸ್ಥಾನ ಮತ್ತೆ ಪ್ರಯತ್ನ ಎರಡನ್ನೂ ಕಲ್ತ್ಕೊಂಡ್ವಿ. ಇದೆಲ್ಲ ಕಲ್ತ್ ಆದ ಮೇಲೆ ಈಗ ನಾವು ಸವರ್ಣ ಅಂದ್ರೆ ಏನು ಅಂತ ಕಲಿಬೇಕು. ಸವರ್ಣ ದೀರ್ಘ ಸಂಧಿ ಆಮೇಲೆ ಫಸ್ಟ್ ಸವರ್ಣ ಅಂದ್ರೆ ಏನು. ಸಮಾನ ವರ್ಣ ಸವರ್ಣ ಅಂತ ಜನರಲ್ ಆಗಿ ಹೇಳ್ಬೋದು. ಅಂದ್ರೆ ಈಕ್ವಲ್ ವರ್ಡ್ಸ್, ಈಕ್ವಲ್ ಲೆಟರ್ಸ್, ಈಕ್ವಲ್ ಆಲ್ಫಾಬೆಟ್ಸ್ ಆರ್ ಕಾರ್ಡ್ ಸವರ್ಣಸ್. ಈಕ್ವಲ್ ಅಂದ್ರೆ ಹೇಗೆ, ಯಾವ ಬೇಸಿಸ್ ಮೇಲೆ ದೇ ಆರ್ ಈಕ್ವಲ್? ಐಡೆಂಟಿಕಲ್ ಅಲ್ಲ ಅಂತೂ ಅಲ್ಲ, ಬರೆಯುವಾಗ ಐಡೆಂಟಿಕಲ್ ಅಲ್ಲ, ಸ್ವಲ್ಪ ಸ್ವಲ್ಪ ಸಿಮಿಲರ್ ಆಗಿರ್ತವೆ, ಹಾಗೆ ಹಾಗೆ ಅಲ್ಲ. ಬಟ್ ಎಲ್ಲ ಕಂಪ್ಲೀಟ್ ಆಗೇನು, ದಟ್ ವೇ ವಿ ಕಾಂಟ್ ಸೇ ದಟ್ ದೇ ಆರ್ ಈಕ್ವಲ್. ಸೊ ಅದೊಂದೇ ಕಾಸ್ ಅಲ್ಲ, ಬೇರೆ ಬೇರೆ ರೀತಿ, ಯಾವ ರೀತಿ ಅವುಗಳನ್ನ ನಾವು ಸವರ್ಣ ಅಂತ ಕರಿತೀವಿ. ಕೆಲವು ಸಮ್ ಲೆಟರ್ಸ್ ಆರ್ ಕಾಲ್ಡ್ ಸವರ್ಣ ಲೆಟರ್ಸ್. ಹೇಗೆ? ತುಲ್ಯಾಸ್ಯ ಪ್ರಯತ್ನಂ ಸವರ್ಣಂ ಅಂತ ಪಾಣಿನಿಯ ಸೂತ್ರ. ತುಲ್ಯ, ಹಾಸ್ಯ, ಪ್ರಯತ್ನಂ, ಸವರ್ಣಂ ಅಂತ ಸ್ಪ್ಲಿಟಿಂಗ್. ಇಲ್ಲಿ 4 ಪದಗಳಿವೆ. ತುಲ್ಯ ಅಂದ್ರೆ ಸಿಮಿಲರ್, ಹಾಸ್ಯ ಅಂದ್ರೆ ಉಚ್ಚಾರಣ ಸ್ಥಾನ, ಮುಖದ ಮೂಲಕ ಉಚ್ಚಾರಣ ಸ್ಥಾನ, ತಾಲು, ಮೂರ್ಧ, ಈ ತರ ಎಲ್ಲ ಕಲ್ತ್ವಲ್ಲ, ಕಂಠ, ದಂತಾಹ, ಓಷ್ಠವ್ ಅಂತ ಹಿಂದಿನ ಕ್ಲಾಸಲ್ಲಿ, ಅವೆಲ್ಲ ಉಚ್ಚಾರಣ ಸ್ಥಾನ. ಪ್ರಯತ್ನ ಈಗಷ್ಟೇ ಕಲ್ತ್ವಿ, ಸ್ಪೃಷ್ಟ, ಈಶ ಸ್ಪೃಷ್ಟ. ಇದರಲ್ಲಿ ಪ್ರಯತ್ನ ಅಂದ್ರೆ ಫಸ್ಟ್ ಪ್ರಯತ್ನನೇ ತಗೊಳ್ಬೇಕು, ಅಭ್ಯಂತರ. ಬಾಕಿ ಅದು ಇಗ್ನೋರೇಬಲ್, ಅಂದ್ರೆ ವಿ ಕ್ಯಾನ್ ಈಸಿಲಿ ಮಾಡಿಫೈ ದೆನ್. ಬಟ್ ಆಭ್ಯಂತರ ಪ್ರಯತ್ನ ನಮ್ಮ ಕಂಟ್ರೋಲ್ ಅಲ್ಲಿ ಇಲ್ಲ, ಅದು ಒಳಗಡೆಯಿಂದ ಆಗೋದು. ಸೊ ಹಾಗಾಗಿ ಆಭ್ಯಂತರ ಪ್ರಯತ್ನ ಇಸ್ ಕನ್ಸಿಡರ್ಡ್. ಸೊ ಆಭ್ಯಂತರ ಪ್ರಯತ್ನ 5 ಇದೆಯಲ್ಲ ಅದು, ಮತ್ತೆ ಉಚ್ಚಾರಣ ಸ್ಥಾನ, ಇದೆರಡು ಯಾವುದಕ್ಕೆ ಈಕ್ವಲ್ ಆಗಿರುತ್ತೋ, ಇಫ್ 2 letters or more than 2 letters are having same ucharana sthana, place of pronunciation and internal effort or abhyantara prayatna, then those 2 letters are called savarnas. ಎರಡೂ ಮ್ಯಾಚ್ ಆಗ್ಬೇಕು, ಅವಾಗ ಮಾತ್ರ ಅದು ಸವರ್ಣ. ಈಗ ಅ ಅಂದ್ರೆ ಅ, ಆ, ಆ, ಈ ತರ 18 ಭೇದಗಳಿದೆಯಲ್ಲ, ಅದೆಲ್ಲದಕ್ಕೂ ಉಚ್ಚಾರಣ ಸ್ಥಾನ ಮತ್ತೆ ಪ್ರಯತ್ನ ಒಂದೇ. ಹಾಗಾಗಿ ಅವೆಲ್ಲ ಈಕ್ವಲ್ ಟು ಈಚ್ ಅದರ್, ಅವನ್ನ ಸವರ್ಣ ಅಂತ ಕರೀತಾರೆ. ಅದನ್ನೇ ಇಂಗ್ಲಿಷ್ ಮತ್ತೆ ಕನ್ನಡದಲ್ಲಿ ಇಲ್ಲಿ ಕೊಟ್ಟಿದ್ವಿ. ಇನ್ನೊಂದು ಅಡಿಷನಲ್ ಆಗಿ ಕೊಟ್ರು, ಋಲ್ ಋ ವರ್ಣಯೋಹೋ ಮಿಥ ಸಾವರ್ಣ್ಯಂ ವಾಚ್ಯಂ. ಋ ಮತ್ತೆ ಲೃಗೆ ಉಚ್ಚಾರಣ ಸ್ಥಾನ ಸ್ವಲ್ಪ ಬೇರೆ ಇದೆ.
ಋಟು ರಷಾಣ ಮೂರ್ಧ ಅಂದ್ರೆ ಋ ಅನ್ನೋ ಲೆಟರ್ಗೆ ಹಾರ್ಡ್ ಪ್ಯಾಲೆಟ್ ಇಸ್ ದ ಪ್ಲೇಸ್ ಆಫ್ ಆರಿಜಿನ್. ಲೃತು ಲಸಾನಾಂ ದಂತಹ, ಲೃ ಅನ್ನೋ ಅಕ್ಷರಕ್ಕೆ ದಂತ. ಸೊ ಲೃ ಮತ್ತೆ ಋಗೆ ಉಚ್ಚಾರಣ ಸ್ಥಾನ ಬೇರೆ ಇದ್ದರೂ ಕೂಡ ವಿ ಹ್ಯಾವ್ ಟು ಕನ್ಸಿಡರ್ ದಟ್ ದೇ ಆರ್ ಈಕ್ವಲ್ ಟು ಈಚ್ ಅದರ್. ಅವನ್ನ ಸವರ್ಣ ಅಂತ ಕನ್ಸಿಡರ್ ಮಾಡಬೇಕು. ಬಿಕಾಸ್ ಇನ್ ಕಮಿಂಗ್ days when we learn the grammar like sandhi and different topics, we need to consider ru and lu are equal. ಕೆಲವು ವರ್ಡ್ಸ್ ಅಲ್ಲಿ ಆ ರೀತಿ ಯೂಸ್ ಆಗಿದೆ. ಸೊ ಹಾಗಾಗಿ ರು ಮತ್ತೆ ಲೃಗಳು ಕೂಡ ದೇ ಆರ್ ಈಕ್ವಲ್ ಟು ಈಚ್ ಅದರ್. ದೋ ದಿಸ್ ಸೂತ್ರ ಇಸ್ ನಾಟ್ ಅಪ್ಲಿಕೇಬಲ್ ವಿತ್, ಅವೆರಡಕ್ಕೆ ಮಾತ್ರ ಎಕ್ಸೆಪ್ಷನ್. ಸೊ ಹಾಗಾಗಿ ಅಡಿಷನಲ್ ಆಗಿ ಋ ವರ್ಣಯೋಹೋ ಮಿಥಃ ಸಾವರ್ಣ್ಯಂ ವಾಚ್ಯಂ ಅಂತ ಒಂದು ಸಪರೇಟ್ ಲೈನ್ ಅನ್ನ ಅವರು ಕೊಟ್ಟಿದ್ದಾರೆ. ಸೊ ಇದನ್ನು ಈಗ ನಾವು ಸವರ್ಣ ಅಂದಾಗ ಅ ಆ ಈ ತರ ಅ ಇಂದ 18, 18, ಇ 18, ಉ 18 ಅವುಗಳದ್ದೆಲ್ಲ ಪ್ಲೇಸ್ ಆಫ್ ಆರಿಜಿನ್ ಆಸ್ ವೆಲ್ ಆಸ್ ಪ್ರಯತ್ನ is same. So they are all savarnas according to this sutra. But rule through it was not like that. Therefore, they said another sentence they gave and they explained that we have to consider them too. ಆಗ ಏನಾಗುತ್ತೆ, ರು ಅಂದ್ರೆ 30 ಟೈಪ್ಸ್ ಆಗ್ಬಿಡುತ್ತೆ ಈಕ್ವಲ್ ಟು ಈಚ್. 30 ಅಂದ್ರೆ 18 ಆಫ್ ರು ಅಂಡ್ 12 ಆಫ್ ರು. ಸೊ ಬೋತ್ ಈಕ್ವಲಿ ಆರ್ ಕನ್ಸಿಡರ್ಡ್ ಲೈಕ್ 30 ಫಾರ್ಮ್ಸ್ ಬಂದ್ಬಿಡುತ್ತೆ. ಅವೆಲ್ಲ ಒಂದಕ್ಕೊಂದಕ್ಕೆ ಐಡೆಂಟಿಕಲ್ ಅಥವಾ ಈಕ್ವಲ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ದಿಸ್ ಇಸ್ ಒನ್ ಸೂತ್ರ. ನೆಕ್ಸ್ಟ್, ಇಲ್ಲೂ ಕೂಡ ಇನ್ನೊಂದು ಸೂತ್ರ ಇದೆ. ಇದು ಕೆಲವು ಬೇರೆ ಅಕ್ಷರಗಳು, ಅಲ್ಲಿ ಕವರ್ ಆಗಿಲ್ಲದೆ ಇರೋ ಅಕ್ಷರಗಳಿಗೆ ಸವರ್ಣ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ. ಅಣುದಿತ್ ಸವರ್ಣಸ್ಯ ಚಾಪ್ ಪ್ರತ್ಯಯ. ಅಣುದಿತ್ ಸವರ್ಣಸ್ಯ ಚಾಪ್ ಪ್ರತ್ಯಯ. ಅಣ್ ಉದಿತ್ ಸವರ್ಣಸ್ಯ ಚ ಅಪ್ರತ್ಯಯ ಅಂತ ಸ್ಪ್ಲಿಟಿಂಗ್ ಈ ಸೂತ್ರ. ಏನರ್ಥ? ಅಣ್ ಅಣ್ ಅಂದ್ರೆ ಅಣ್ ಅಕ್ಷರಗಳು. ಇದು ಮಾಹೇಶ್ವರ ಸೂತ್ರದಲ್ಲಿ ಅಣ್ ಐ ಉಂಡ್ರಲ್ ಏವಂ ಐಯೌ ಛಯವರಟ್ ಲಣ್ ಅಲ್ಲಿವರೆಗೆ ತಗೊಳ್ಬೇಕು. ಅ ಈ ಊರು ಎ ಐ ಓ ಔ ಹ ಯ ವ ರ ಲ ಇವಿಷ್ಟು ಅಣ್ಣ ಅಕ್ಷರಗಳು. ಉದಿತ್ ಅಂದ್ರೆ ಪು ಚು ಟು ತು ಪು ಅಂದ್ರೆ ಕ ಚ ಟ ತ ಪ. ಅಲ್ಲಿ ಕು ಚು ಟು ತು ಪು ನಲ್ಲಿ ಊ ಅಂತ ಅಕ್ಷರ ಇದೆಯಲ್ಲ, ಹೂ ನಲ್ಲಿ ಊ ಇದೆ, ಚೂ ನಲ್ಲಿ ಊ ಇದೆ. ಅದನ್ನ ಇತ್ ಅಂತ ಮಾಡಿದ್ದಾರೆ, ಇತ್ ಅನ್ನೋ ಹೆಸರನ್ನ ಕೊಟ್ಟಿದ್ದಾರೆ ಅದಕ್ಕೆ. ಅದು ಹಿಂದೆ ಒಂದು ಸೂತ್ರನ ನಾವು ಕಲ್ತಿದ್ದೀವಿ. ಇತ್ ಅಂತ ಹೆಸರು ಬರುತ್ತೆ ಅವುಗಳಿಗೆ. ಇತ್ ಅಂತ ಹೆಸರು ಕೊಟ್ಟು ಅದನ್ನ ಲೋಪ ಮಾಡ್ತಾರೆ, ಅಂದ್ರೆ ರಿಮೂವ್ ಮಾಡ್ತಾರೆ. ಸೊ ರಿಮೂವ್ ಮಾಡಿದ್ದಾರೆ. ಹಾಗಾಗಿ ಉಪದೇಶ ಜನನಾಸಿಕ ಇತ್ ಅಂತ ಬಂದಿದೆ. ಆಮೇಲೆ ಅದನ್ನ ಲೋಪ ಮಾಡಿದ್ದಾರೆ. ಸೊ ಈ ತರ ಮಾಡಿರೋದ್ರಿಂದ ಇವೆಲ್ಲ ಉದಿತ್. ಉ ಅನ್ನೋ ಅಕ್ಷರ ಉತ್ ಅನ್ನೋ ಅಕ್ಷರ ಇತ್ತಾಗಿದೆ. ಅಂದ್ರೆ ಇತ್ ಅಂತ ಹೆಸರು ಬಂದು ಆಮೇಲೆ ಲೋಪ ಆಗಿ ಹೋಗಿದೆ. ಅವುಗಳು ಯಾವುದು ಅಂದ್ರೆ ಕ ಚ ಟ ತ ಪ ವರ್ಗಗಳು. ಎಲ್ಲಿ ಕೂಚು ಟು ತು ಪು ಅಂತಿದೆ ಅಂದ್ರೆ ಉಚ್ಚಾರಣ ಸ್ಥಾನ ಎಕ್ಸ್ಪ್ಲೇನ್ ಮಾಡಿದ್ರಲ್ಲ, ಅವಾಗ ಕೂಚು ಟು ತು ಪು ಅಂತ ಬಂದಿದೆ. ಅಕುಹ ವಿಸರ್ಜನೀಯಾನಾಂ ಕಂಠ ಇಚು ಯಶಾನಾಂ ತಾಲು ಋಟುರಷಾಣಾಂ ಮೂರ್ಧ ಋತುಲಸಾನಾಂ ದಂತಾಹ ಈ ತರ ಎಲ್ಲ ಹೇಳುವಾಗ ಅಕುಹ ವಿಸರ್ಜನೀಯಾಂ ಕು ಅಂತ ಬಂದಿದೆ. ಕು ಅಂದ್ರೆ ವಿ ಕನ್ಸಿಡರ್ ಕ ಖ ಗ ಘ ङ ಕವರ್ಗ. ಸೊ ಅವುಗಳಿಗೆ ಉದಿತ್ ಅಂತ. ಸವರ್ಣಸ್ಯ ಅಂದ್ರೆ ಸಮಾನ ವರ್ಣ, ಸೇಮ್ ಐಡೆಂಟಿಕಲ್ ಆರ್ ಸಿಮಿಲರ್ ಲೆಟರ್. ಆಮೇಲೆ ಚ ಅಂದ್ರೆ ಅಂಡ್. ಅಪ್ರತ್ಯಯ ನಾಟ್ ಅಪ್ಲೈಡ್. ಅಪ್ರತ್ಯಯ ಅಂದ್ರೆ ಅನ್ಅಪ್ಲೈಡ್. ವಿಧಿಸಲ್ಪಡದೇ ಇರುವ ಅನ್ಅಪ್ಲೈಡ್ ಅಣ್ಣ ಲೆಟರ್ ಮತ್ತೆ ಉದಿತ್ ಲೆಟರ್ಗಳು ತಮ್ಮ ತಮ್ಮ ಭೇದಗಳ ಸವರ್ಣಗಳಾಗುತ್ತವೆ. ಅವು ಸಿಮಿಲರ್ ಆಗಿರುತ್ತಲ್ಲ. ಈಗ ಕ ಖ ಗ ಘ ङ ಅಂದ್ರೆ ಉಚ್ಚಾರಣ ಸ್ಥಾನ ಸೇಮ್ ಇದೆ, ಕಂಠನೆ. ಸೊ ಹಾಗಾಗಿ ಅವುಗಳಿಗೆ ಸವರ್ಣಗಳಾಗಿರ್ತವೆ. ಸೊ ಹಾಗೆ ಅಣ್ಣ ಅಂದ್ರೆ ಆ ಊ ಆ ಈ ಊರು. ಈಗ ಅ ಅಂತ ಬಂದ ಕೂಡಲೇ ಯಾವ್ದು ಬಂತು? 18 ಭೇದಗಳು ಬಂತು. ಅ ಹ್ರಸ್ವ ದೀರ್ಘ ಪ್ಲುತ ಉದಾತ್ತ ಅನುದಾತ್ತ ಸ್ವರಿತ ಅನುನಾಸಿಕ ಅನನುನಾಸಿಕ 18 ಟೈಪ್ಸ್. ಅವುಗಳಿಗೆ ಸವರ್ಣಗಳಾಗ್ತವೆ.
ಅಂದ್ರೆ ಹಿಂದಿನ ಸೂತ್ರದಲ್ಲಿ ಹೇಳದೇ ಇರೋದಕ್ಕಿಂತ ಹಿಂದಿನ ಸೂತ್ರದಲ್ಲಿ ಹೇಳಿರೋದ ಎಕ್ಸ್ಟೆನ್ಷನ್ ಆಫ್ ದ ಪ್ರೀವಿಯಸ್ ಸೂತ್ರ. ದಿಸ್ ಸೂತ್ರ ಇಸ್ ದ ಎಕ್ಸ್ಟೆನ್ಷನ್ ಆಫ್ ಪ್ರೀವಿಯಸ್ ಸೂತ್ರ. ಆ ತರ ಅರ್ಥ ಮಾಡಿ ಅಲ್ಲಿ ಹೇಳಿದ್ದಾರೆ, ಬಟ್ ಇದನ್ನ ಎಲಾಬ್ರೇಟ್ ಮಾಡಿ ಕರೆಕ್ಟ್ ಆಗಿ ಬೇಸ್ಡ್ ಆನ್ ದಟ್. ಈಗ ಅಣ್ ಅಂದಾಗ ಅ ಈ ಊರು ಇವೆಲ್ಲ ಅವುಗಳ ಸವರ್ಣಗಳಿಗೆ ಸಿಮಿಲರ್ ಲೆಟರ್ಗಳಿಗೆ ಈಕ್ವಲ್ ಲೆಟರ್ಸ್ ಅಂತ ಆಗ್ತದೆ. ಉದಿತ್ ಅನ್ನೋಲು ಕೂಡ ಅದೇ ತರ ಆಗುತ್ತೆ. ಸೊ ಅನ್ಅಪ್ಲೈಡ್ ಅಣ್ ಅಂದ್ರೆ ಸುಮ್ಮನೆ ಸಪರೇಟ್ ಆಗಿ ಅಣ್ ಅಂತ ನಾವು ಕನ್ಸಿಡರ್ ಮಾಡಿದಾಗ ಅ ಈ ಊರು ಅಂತ ಲೆಟರ್ ಅಂತ. ಅಪ್ಲೈ ಆಗೋದು ಅಂದ್ರೆ ಕೆಲವು ಸಂಧಿಗಳಲ್ಲಿ ದ ಲೆಟರ್ ಅ ವಿಲ್ ಕಮ್ ಇನ್ ದ ಪ್ಲೇಸ್ ಆಫ್ ದಿಸ್, ಇನ್ ದ ಪ್ಲೇಸ್ ಆಫ್ ದಸ್ಟ್ ಅಂತೆಲ್ಲ ಹೇಳ್ತಾರಲ್ಲ, ಅಲ್ಲಿ 18 ಟೈಪ್ಸ್ ವಿಲ್ ನಾಟ್ ಬಿ ಅಪ್ಲಿಕೇಬಲ್. ಈಗ ನಿಮ್ಗೆಲ್ಲ ಬೇಸಿಕ್ ಹೇಳ್ಕೊಟ್ಟಿರ್ತಾರೆ, ಸ್ಕೂಲಲ್ಲೆಲ್ಲ ಕಲ್ತಿದೀವಿ. ಫಾರ್ ಎಕ್ಸಾಂಪಲ್ ಗುಣಸಂಧಿ ಅಂತ ಹೇಳ, ಅ ಪ್ಲಸ್ ಇ ಎ ಅಂತ ಕಲ್ತಿರ್ತೀವಿ. ಅಲ್ಲಿ ಎ ಅನ್ನೋದು ಅಪ್ಲೈಡ್ ಲೆಟರ್, ಅ ಅನ್ನೋದು ಇ ಅನ್ನೋದು ಅಪ್ಲೈಡ್ ಅಲ್ಲ. ಎ ಅನ್ನೋದು ಅಪ್ಲೈಡ್ ಅಂಡ್ ಇಟ್ ಹ್ಯಾಸ್ ಕಮ್ ಇನ್ ದ ಪ್ಲೇಸ್ ಆಫ್ ಅಂಡ್ ಎ. ಅಲ್ಲಿ ಎ ಅಂದ್ರೆ ಬರೀ ಒಂದೇ ಎ. ಸೊ ದೇರ್ ವಿ ವಿಲ್ ನಾಟ್ ಕನ್ಸಿಡರ್ ದ 12 ಟೈಪ್ಸ್ ಆಫ್ ಎಸ್. ಸೊ ಆ ತರ. ಬಟ್ ಅನ್ಅಪ್ಲೈಡ್ ಆಗಿದ್ದಾಗ ಅಲ್ಲಿ 18 ಟೈಪ್ಸ್. ಈಗ ಸೂರ್ಯ ಉದಯ, ಸೂರ್ಯ ಅಂದ್ರೆ ಅ ಇದೆ, ಉದಯ ಅಂದ್ರೆ ಉ ಇದೆ. ಅಲ್ಲಿ ಸೂರ್ಯ ಅನ್ನೋಲ್ಲಿರೋ ಅ ಆಲ್ 18 ಟೈಪ್ಸ್ ಆಫ್ ಆರ್ ಕನ್ಸಿಡರ್ ದೇರ್. ಸೂರ್ಯ ಲೆಟರ್ ಅಲ್ಲಿ ಓನ್ಲಿ ಒನ್ ಆ ಇದೆ. ಆ ರೂಲ್ ಹೇಳ್ಬೇಕಾದ್ರೆ ಅ ಪ್ಲಸ್ ಉ ಓ ಅಂತ ರೂಲ್ ಹೇಳ್ಬೇಕಾದ್ರೆ ಅ ಅಂದ್ರೆ ಆಲ್ 18 ಟೈಪ್ಸ್ ಆಫ್ ಆಸ್ ಆರ್ ಕನ್ಸಿಡರ್, ಉ ಅಂದ್ರೆ ಆಲ್ 18 ಟೈಪ್ಸ್ ಆಫ್ ಊಸ್ ಆರ್ ಕನ್ಸಿಡರ್. ಬಟ್ ವೆನ್ ಎ ಕಮ್ಸ್, ದಟ್ ಎ ಇಸ್ ಅಪ್ಲೈಡ್. ಸೊ ಅಲ್ಲಿ ಬರೀ ಒಂದೇ ಒಂದು ಎ ಇಸ್ ಕನ್ಸಿಡರ್ಡ್, ನಾಟ್ ಆಲ್ 12 ಟೈಪ್ಸ್. ಸೊ ಈ ರೀತಿ ಒಂದಕ್ಕೊಂದಕ್ಕೆ ಸಿಮಿಲರ್ ಆಗಿರುತ್ತೆ ಅನ್ನೋದನ್ನ ದೇ ಹ್ಯಾವ್ ಎಕ್ಸ್ಪ್ಲೈನ್ ಇನ್ ದಿಸ್ ಸೂತ್ರ. ಸೊ ಇವತ್ತು ಪಾಣಿನಿಯ ಸೂತ್ರಗಳನ್ನೇ ನಾವು ಹೇಳಿದೀವಿ. ಅಮರಕೋಶ ಮುಂದಿನ ಕ್ಲಾಸ್ ಅಲ್ಲಿ